ನಮಸ್ಕಾರ ಬೀದರ್ ನ್ಯೂಸ್ ರೌಂಡ್ ಅಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಬೀದರ್ ಜಿಲ್ಲೆಯ ಪ್ರಮುಖ ಸುದ್ದಿಗಳನ್ನು. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡದ ಹಿನ್ನೆಲೆಯಲ್ಲಿ ಮಾಜಿ ಕೇಂದ್ರ ಸಚಿವರಾದ ಭಗವಂತ್ ಖೂಬ್ ಅವರು ಇಂದು ತಮ್ಮ ಕುಟುಂಬ ಸಮೇತರಾಗಿ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ತ್ರಯಂಬಕೇಶ್ವರ್ ಜ್ಯೋತಿರ್ಲಿಂಗದ ಪೂಜೆಯನ್ನು ನೆರವೇರಿಸಿ ದರ್ಶನ ಪಡೆದುಕೊಂಡು ಯುದ್ಧದಲ್ಲಿ ನಮ್ಮ ಸೈನಿಕರು ಯಶಸ್ಸು ಸಾಧಿಸಲಿ ಮತ್ತು ಅವರೆಲ್ಲರ ರಕ್ಷಣೆ ಮಾಡಬೇಕೆಂದು ದೇವರಲ್ಲಿ ಪ್ರಾರ್ಥಿಸಲಾಯಿತು. ಪಹಲ್ಗಾಮ್ನಲ್ಲಿ ನಡೆದ ದಾಳಿಗೆ ಪ್ರತ್ಯುತ್ತರವಾಗಿ ಭಾರತೀಯ ಸೇನೆ ನಿನ್ನೆ ಆಪರೇಷನ್ ಸಿಂಧೂರ್ ಮೂಲಕ ಪಾಕಿಸ್ತಾನದಲ್ಲಿರುವ ಉಗ್ರರನ್ನು ಸದೆಬಡಿಯುವ ಕಾರ್ಯ ಮಾಡಿತ್ತು. ಆದರೆ ಪಾಕಿಸ್ತಾನ ತನ್ನ ನರಿ ಬುದ್ಧಿಯನ್ನು ತೋರಿಸಿ ಮತ್ತೆ ಭಾರತದ ಕೆಲ ಗಡಿ ಭಾಗಗಳಲ್ಲಿ ದಾಳಿ ಮಾಡಿದ ವಿಚಾರವಾಗಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಮಾಜಿ ಕರ್ನಲ್ ಶರಣಪ್ಪ ಶಿಕನ್ಪುರ್, ಪಾಕಿಸ್ತಾನಿಯರು ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಬಾರದು. ಒಮ್ಮೆ ಆ ತಾಳ್ಮೆಯ ಕಟ್ಟೆ ಒಡೆದರೆ ಅವರ ಒಂದು ಏಟಿಗೆ ನಾವು 10 ಏಟನ್ನು ಕೊಡುವ ಕೆಲಸ ಮಾಡ್ತೇವೆ. ಇನ್ನು ಕಾಲು ಕೆದರಿ ಜಗಳಕ್ಕೆ ಹೋಗುವುದು ಅವರ ರಕ್ತದಲ್ಲೇ ಇದ್ದು ನಾವು ಅವರಿಗೆ ಸರಿಯಾದ ಪಾಠ ಕಲಿಸುವುದಾಗಿ ಹೇಳಿದರು. ಇವಾಗ ಈ ಥರ ಬಂತು ಅಂದರೆ ನಮ್ಮ ಹತ್ರ ಎಲ್ಲ ಟಾರ್ಗೆಟ್ಸ್ಗಳು ಪ್ಲಾಟೆಡ್ ಇವೆ, ಮಿಸೈಲ್ಸ್ ಲೇಡ್ ಇವೆ ಅದ್ರ ಮೇಲೆ. ಈ ಥರ ಅವ್ರು ಮಾಡಿದ್ರು ನಮ್ಮದು ಪೇಷನ್ಸ್ ಖತಮ್ ಆಗ್ತದೆ. ಅವ್ರು ಆಗಂಗೆ ಮಾಡತ್ತಾರೆ. ಅವರು ಆಯಿತು ಅಂದ್ರೆ ಮತ್ತು ಅವರು 1% ಮಾಡಿದರೆ ನಾವು 10% ನಾವು ಮಾಡೋಂಥ ಕೆಪಾಸಿಟಿ ಇದೆ. ಅವರು ಸಪೋಸ್ ಆಗಿ ನಮ್ಮ 10 ಸಿವಿಲಿಯನ್ಗಳಿಗೆ ಕೊಲ್ಲಿದ್ರೆ ನಾವು ಅವ್ರದ್ದು 100 ಸಿವಿಲಿಯನ್ಸ್ಗೆ ವಿದಿನ್ ನೋ ಟೈಮ್ ನಾವು ಕೊಲ್ಲೋಂಥ ಶಕ್ತಿ ನಮ್ಮ ಹತ್ರ ಇದೆ. ಅದಕ್ಕಾಗಿ ಅವ್ರಿಗೆ ಅರ್ಥ ಮಾಡ್ಕೊಳ್ಳಿ, ಅವರು ದೇವ್ರು ಅವ್ರಿಗೆ ಬುದ್ಧಿ ಕೊಡಲಿ ಅನ್ನೋದು ನಾನು ಅಂತೀನಿ. ಯಾಕಂದ್ರೆ ಯುನೈಟೆಡ್ ನೇಷನ್ಸ್ ಮಿಷನ್ನಲ್ಲಿದ್ದಾಗ ಅವ್ರ ಜೊತೆ ನಾನು ಕೆಲವರು ಬರ್ತಾಯಿದ್ದರು, ನಾವು ಮಾತಾಡ್ತಿದ್ದೆವು. ಆದರೆ ಅವ್ರದ್ದು ಇದೇ ಥರ ಅವ್ರ ರಕ್ತದಲ್ಲೇ ಇದೆ ಅದು. ಆದರೂ ಮತ್ತು ನಮ್ಮ ಹತ್ರ ಕೆಪಾಸಿಟಿ ಇದೆ, ನಾವು ಅವರಿಗೆ ಪಾಠ ಕಲಿಸ್ತೀವಿ ಅಂತ ನನಗೆ ಭರವಸೆ ಇಲ್ಲ. ಅದಲ್ಲದೆ ಪಾಕ್ ಆಕ್ಯುಪೈಡ್ ಕಾಶ್ಮೀರೂ ಬರ್ತದೆ ಮತ್ತು ಪಾಕಿಸ್ತಾನ ಉಳ್ಕೊಳ್ಳೋದು ಹೊಂಟೋಯ್ತದೆ ಅಂತ ಅನ್ನಿಸ್ತದೆ ನನಗೆ. 76 ಕೋಟಿ ರೂಪಾಯಿ ಮೌಲ್ಯದ ಒತ್ತೆ ಸಕ್ಕರೆ ದುರುಪಯೋಗ ಪಡಿಸಿಕೊಂಡ ಆರೋಪದ ಮೇಲೆ ನಾರಂಜ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಡಿಕೆ ಸಿದ್ದರಾಮ್ ಅವರನ್ನು ಇಂದು ಬೆಳಗ್ಗೆ ಜನವಾಡ ಪೊಲೀಸರು ಬಂಧನ ಮಾಡಿದ್ದಾರೆ. ಹೌದು, ಡಿಸಿಸಿ ಬ್ಯಾಂಕ್ ಗಮನಕ್ಕೆ ತರದೆ ಸಕ್ಕರೆ ಮಾರಾಟ ಹಾಗೂ ಹಣ ದುರ್ಬಳಕೆ ಆರೋಪದ ಮೇಲೆ ಡಿಸಿಸಿ ಬ್ಯಾಂಕ್ ಸಿಇಒ ಮಂಜುಳಾ ದೂರಿನ ಮೇರೆಗೆ ಜನವಾಡ ಠಾಣೆಯ 7 ಜನರ ಮೇಲೆ ಎಫ್ಐಆರ್ ದಾಖಲಾಗಿದ್ದು, ಎಫ್ಐಆರ್ ನಂತರ ಭಾಲ್ಕಿಯಲ್ಲಿದ್ದ ಡಿಕೆ ಸಿದ್ದರಾಮ್ ಅವರನ್ನು ಜನವಾಡ ಪೊಲೀಸರು ತಂಡ ಬಂಧಿಸಿದೆ. ಅರೆಸ್ಟ್ ಆದ ಬೆನ್ನಲ್ಲೇ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮೇಲೆ ಆರೋಪ ಮಾಡಿದ ಡಿಕೆ ಸಿದ್ದರಾಮ್, ಉಸ್ತುವಾರಿ ಸಚಿವರ ಕುಮ್ಮಕ್ಕಿನಿಂದ ಬಂಧನವಾಗಿದೆ. ನಾನು ಯಾವುದೇ ತಪ್ಪು ಮಾಡಿಲ್ಲ. ಸಕ್ಕರೆ ಮಾರಾಟ ಮಾಡಿದ ಹಣದಿಂದ ರೈತರ ಕಬ್ಬಿನ ಬಾಕಿ ಹಣ ಪಾವತಿಸಲಾಗಿದೆ ಎಂದು ಹೇಳಿದರು. ಯಾವ ಬ್ಯಾಂಕು ನಮಗೆ ಸಾಲ ಕೊಡ್ತಾ ಇಲ್ಲ. ರೈತರಿಗೆ ಪೇಮೆಂಟ್ ಕೊಟ್ಟಿದ್ದ ಒಂದು ಸಜಾ ಅಂತೇಳಿ ಇವತ್ತು ನನಗೆ ಜೈಲಿಗೆ ಹಾಕೋ ಪ್ರಯತ್ನ ನಡೆಸಿದ್ದಾರೆ. ಇವತ್ತು ಶುಕ್ರವಾರ ಬೇಕಂತ ಅರೆಸ್ಟ್ ಮಾಡಿ ನಾಳೆ ಶನಿವಾರ ರವಿವಾರ ಬಂದಿದೆ. 2 ದಿನ ಡಿಕೆ ಸಿದ್ದರಾಮ್ ಜೈಲಿನಾಗ ಇಕ್ಕಬೇಕು ಅಂತ ಈಶ್ವರ್ ಖಂಡ್ರೆ ಅವರು ಸ್ವತಃ ಇಷ್ಟು ಫೋನ್ ಮಾಡತ್ತಾರ ಪೊಲೀಸ್ ಅಧಿಕಾರಿಗಳಿಗೆ, ಇಷ್ಟು ಪ್ರೆಷರ್ ತರ್ಲತ್ತಾರ. ನಾನು ಕಣ್ಣಿದ್ರೆ ಅಲ್ಲಿ ಹೇಳತ್ತಾರ, ಸರ್ ಇದು ಅರೆಸ್ಟ್ ಮಾಡೋ ಪ್ರಕರಣ ಅಲ್ಲ ಸರ್, ಅವ್ರಿಗೆ ನೋಟಿಸ್ ಕೊಡಬೇಕಾಯ್ತದ. 78 ಕೋಟಿ ಪ್ರಕರಣ ಅದ, ನಮ್ಮ ಅಧೀನ ಬರಲ್ಲ, ಇದು ನಾವು ತನಿಖೆ ಮಾಡಬೇಕಾಗ್ತದ. ಒಂದ್ಸರಿನೂ ಡಿಕೆ ಸಿದ್ದರಾಮ್ ಅವ್ರಿಗೆ ನಾವು ನೋಟಿಸ್ ಕೊಟ್ಟಿಲ್ಲ. ಫಸ್ಟ್ ಅವ್ರ ಒಪಿನಿಯನ್ ತಗೋಬೇಕಾಯ್ತದ ಅಂತ ಅಂದ್ರೂ ಸಹಿತ ನಾ ಹೇಳತ್ತೀನಿ, ಅರೆಸ್ಟ್ ಮಾಡಿ ಅಧಿಕಾರ ದುರುಪಯೋಗ ಮಾಡಿಕೊಂಡು ಈ ರೀತಿ ಮಾಡಿದ್ದಾರೆ. ಅವ್ರ ವಿರೋಧ 2 ಸರಿ MLA ಎಲೆಕ್ಷನ್ ನಿಂತೀನಿ. ಒಂದು ಸರಿ 50,000, ಒಂದು ಸರಿ 65,000 ಓಟ್ ತೊಗೊಂಡಿನಿ. ಆ ಹೊಟ್ಟೆ ಕೆಚ್ಚಿದೆ ಅವರಿಗೆ. ಅದ್ರ ಬಾದ್ ಅವ್ರ ತಮ್ಮ ಅಮರ್ ಖಂಡ್ರೆ ಮಾಡಿರ್ತಕ್ಕಂಥ 160 ಕೋಟಿ ರೂಪಾಯಿ ಹಗರಣ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲು ಮಾಡಿದ್ದೀನಿ. ಇಷ್ಟರಲ್ಲೇ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ ಪರ್ಮಿಷನ್. ಭಾರತ ಮತ್ತು ಪಾಕ್ ಯುದ್ಧ ಹಿನ್ನೆಲೆ ಬೀದರ್ ಜಿಲ್ಲಾ ಬಿಜೆಪಿ ಘಟಕದ ಅಧ್ಯಕ್ಷ ಸೋಮನಾಥ್ ಪಾಟೀಲ್ ಅವರ ನೇತೃತ್ವದಲ್ಲಿ ಚಾಂಗ್ಲೇರದ ವೀರಭದ್ರೇಶ್ವರನ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಈ ಯುದ್ಧದಲ್ಲಿ ಭಾರತೀಯ ಸೇನೆ ಯಶಸ್ಸು ಸಾಧಿಸಲಿ ಎಂದು ಪ್ರಾರ್ಥಿಸಲಾಯಿತು. ಭಾರತೀಯ ಸೈನಿಕರಿಗೆ 2025 ಹಾಗೂ 26ನೇ ಸಾಲಿನ ಬೀದರ್ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಬರುವಂತಹ ಪದವಿ ಕಾಲೇಜುಗಳ ಪ್ರವೇಶ ಶುಲ್ಕ 50ರಷ್ಟು ಹೆಚ್ಚಳ ಮಾಡಿರುವುದರಾಗಿ ಖಂಡಿಸಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಬೀದರ್ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ನೀಡಲಾಯಿತು. ಇನ್ನು ಜಿಲ್ಲೆಯು 2 ರಾಜ್ಯಗಳ ಗಡಿಯ ಜಿಲ್ಲೆಯಾಗಿದ್ದು ಅಲ್ಲಿನ ವಿದ್ಯಾರ್ಥಿಗಳು ನಮ್ಮ ವಿಶ್ವವಿದ್ಯಾಲಯದ ಪ್ರವೇಶವನ್ನು ಪಡೆಯಲು ಆರ್ಥಿಕವಾಗಿ ಹೊರೆಯಾಗುವ ಸಾಧ್ಯತೆಯಾಗಿದೆ. ಈ ರೀತಿ ಅಲ್ಲಿ ಪ್ರವೇಶ ಶುಲ್ಕವನ್ನು ಹೆಚ್ಚಳ ಮಾಡಿದಾಗ ವಿದ್ಯಾರ್ಥಿಗಳಿಗೆ ಹೊರೆ ಆಗುವುದಲ್ಲದೆ ವಿದ್ಯಾರ್ಥಿಗಳು ಪದವಿಯಿಂದ ದೂರ ಉಳಿಯುವ ಸಾಧ್ಯತೆಗಳು ಹೆಚ್ಚಾಗುತ್ತೆ. ಆದ್ದರಿಂದ
ಆದ್ದರಿಂದ ಕೂಡಲೇ ಶುಲ್ಕ ಹೆಚ್ಚಳದ ಆದೇಶವನ್ನು ಹಿಂಪಡೆಯಬೇಕು ಎಂದು ಜಿಲ್ಲಾಧಿಕಾರಿಗಳ ಮೂಲಕ ಕುಲಪತಿಗಳಿಗೆ ಮನವಿ ಸಲ್ಲಿಸಲಾಯಿತು. ಮಾನ್ಯ ಜಿಲ್ಲಾಧಿಕಾರಿಗಳು ಬೀದರ್ ಅವರ ಮುಖಾಂತರ 2025 ಸಾಲಿನ ಬೀದರ್ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಬರುವ ಪದವಿ ಕಾಲೇಜುಗಳು ಪ್ರವೇಶ ಶುಲ್ಕ 50% ಹೆಚ್ಚಳ ಮಾಡಿರುವುದರ ವಿರುದ್ಧ ಕುರಿತು ಅರ್ಜಿ. ಮಾನ್ಯರೇ, ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಆಗ್ರಹಿಸುವುದೇನೆಂದರೆ ಬೀದರ್ ವಿಶ್ವವಿದ್ಯಾಲಯದಲ್ಲಿ 2025 ಸಾಲಿನ ಪದವಿ ವಿದ್ಯಾರ್ಥಿಗಳ ಪ್ರವೇಶ ಶುಲ್ಕವನ್ನು 50% ಹೆಚ್ಚಳ ಮಾಡಿ. ಭಾರತೀಯ ಸೇನೆಯು ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಯಶಸ್ವಿಯಾಗಿ ನಡೆಸಿದ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ಹಾಗೂ ಔರಾದ್ ಬಿ ಶಾಸಕ ಪ್ರಭು ಬಿ ಚೌಹಾಣ್ ಅವರು ಇಂದು ಔರಾದ್ ಪಟ್ಟಣದ ಅಮರೇಶ್ವರ್ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಒಂದು ಪೂಜೆ ನೆರವೇರಿಸಿದರು. ಮನುಜ ಜನ್ಮವನು ತೋಟ್ಟಿಹರೋ ಗಣಮೈ ಮರಪತ ಬೇಟಿಹರೋ ಮನವಿಹೀನ ಗುಣದಿಹರೋ ಮುನಿ ವಂದನೆ ನಮಿಸೋತಿಹರೋ ಕಮಲ್ನಗರ್ ತಾಲೂಕಿನ ಠಾಣಕುಶ್ನೂರ್ ಗ್ರಾಮದ ಮಹದೇವ ದೇವಸ್ಥಾನ ನೂತನ ಶಿಖರದ ಅಡಿಗಲ್ಲು ಪೂಜೆಯನ್ನು ಔರಾದ್ ಶಾಸಕ ಪ್ರಭು ಚೌಹಾಣ್ ನೆರವೇರಿಸಿದರು. ಈ ವೇಳೆ ಮಾತನಾಡಿ, ಕ್ಷೇತ್ರದಲ್ಲಿ ಧಾರ್ಮಿಕ ಕ್ಷೇತ್ರಕ್ಕೆ ಹೆಚ್ಚಿನ ಮಹತ್ವ ನೀಡಲಾಗುತ್ತಿದೆ. ಇನ್ನು ದೇವಸ್ಥಾನಗಳು ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಮಹತ್ವದ ಕೇಂದ್ರಗಳಾಗಿದ್ದು, ನಮ್ಮ ದೇಶದ ಸಂಸ್ಕೃತಿ, ಆಚಾರ, ವಿಚಾರ, ಸನಾತನ ಧರ್ಮ, ಹಿಂದೂ ಧರ್ಮದ ಧಾರ್ಮಿಕ ಕೇಂದ್ರಗಳ ಅಭಿವೃದ್ಧಿಗೆ ನಾನು ಸದಾ ಬದ್ಧನಾಗಿದ್ದೇನೆ ಎಂದು ಹೇಳಿದರು. ಭಾರತ ಮತ್ತು ಪಾಕ್ ನಡುವೆ ನಡೆಯುತ್ತಿರುವಂತಹ ಯುದ್ಧದಲ್ಲಿ ಭಾರತೀಯ ಸೇನೆ ಗೆದ್ದು ಬರಲಿ ಎಂದು ಇಂದು ಬೀದರ್ನ ಹಲವು ಮಸೀದಿಗಳಲ್ಲಿ ಭಾರತೀಯ ಸೇನೆಯ ಪರವಾಗಿ ಪ್ರಾರ್ಥನೆ ಸಲ್ಲಿಸಲಾಯಿತು. ಇನ್ನು ಈ ಯುದ್ಧದಲ್ಲಿ ಭಾರತೀಯ ಸೇನೆ ಗೆದ್ದು ಬರಲಿ, ದೇಶದಲ್ಲಿ ಸುಖ, ಶಾಂತಿ, ಸಮೃದ್ಧಿ ವೃದ್ಧಿಸಲಿ ಎಂದು ಪ್ರಾರ್ಥಿಸಲಾಯಿತು. इसलिए मैं जुल्म के ताल्लुक से इसलिए जुमा में बात रखा कि अल्लाह रब्बुल इज्जत जालिमों को कभी पसंद नहीं करता, चाहे जालिम मुसलमान हो चाहे जालिम गैर मुस्लिम हो, अल्लाह जुल्म को पसंद नहीं करता. इसलिए हमेशा ये दुआ करें, अल्लाह जालिमों को तो मियामीन कर दे, जो भी जुल्म कर रहा है, नाक पे जुल्म कर रहा है. اللهم انصرنا على القوم الحاسدين واعف عنا واغفر لنا وارحمنا انت مولانا فانصرنا على القوم الكافرين يا ارحم الراحمين يا اكرم الاكرمين يا رب का दरगुजर का है मामला फरमा. ऐ अल्लाह जो हमारा मुल्क और बड़े मुस्लिम मुल्क के दरमियान में जल्ला कभी हजरात आप वाकिफ हैं इस अंदाज से उनकी हालात में हमारे हम सब इनफरादी तौर पर, इज्तिमाई तौर पर रब्बुल आलमीन की वाक़ा में हम दुआ करें कि पाक परवरदिगार. ಇವಾಗಿದ್ದವು ಇಂದಿನ ಬೀದರ್ ಜಿಲ್ಲೆಯ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗೋಣ ನಾಳಿನ ಸಂಚಿಕೆಯಲ್ಲಿ.